ಮಳೆ ಇಲ್ಲದೆ ಬಿಸಿಲ ಬೇಗೆಯಲ್ಲಿ ನಿರಂತರವಾಗಿ ಕಂಗಾಲಾಗಿದ್ದ ಜನರಿಗೆ ಇದೀಗ ವರುಣರಾಯ ತಂಪೆರೆದಿದ್ದಾನೆ. ರಾಜ್ಯದಲ್ಲಿ ಮತ್ತೆ ವರುಣನ ಅಬ್ಬರ ಜೋರಾಗಿ ಶುರುವಾಗಿದೆ. ಮಳೆ ಇಲ್ಲದೆ ಬಿಸಿಲಲ್ಲಿ ಕಂಗಾಲಾಗಿದ್ದ ಜನರಲ್ಲಿ ಇದೀಗ ಮಂದಹಾಸ ಮೂಡ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಇನ್ನು ನಗರದ ಹಲವೆಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತವಾಯಿತು. ಉರಿ ಬಿಸಿಲಿನಿಂದ ನಿರಂತರವಾಗಿ ತತ್ತರಿಸಿ ಹೋಗಿದ್ದ ಬೆಳಗಾವಿಯಲ್ಲೂ ಕೂಡ ವರುಣನ ಎಂಟ್ರಿ ಆಗಿದೆ. ವರುಣ ಅಲ್ಲೂ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಸತತ ಅರ್ಧ ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದಾಗಿ ರೈತರು ಕೂಡ ಸಂತಸಗೊಂಡಿದ್ದಾರೆ. ಇತ್ತ ವಿಜಯಪುರ ಮಂಗಳೂರಿನ ಹಲವೆಡೆ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಇನ್ನು ಬಿರಿ ಬಿಸಿಲ ನಡುವೆ ನಿರಂತರವಾಗಿ ನದಿಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇದ್ವು. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಒಣಗಿ ಸಂಪೂರ್ಣವಾಗಿ ನೀರಿಗಾಗಿ ಜನ ಹಾಹಾಕಾರ ಪಡುವಂತಾಗಿತ್ತು. ಇನ್ನು ಅದೇ ರೀತಿಯಾಗಿ ಬಿಸಿಲ ಬೇಗೆಯಿಂದ ಜನತೆ ತತ್ತರಿಸಿ ಹೋಗಿತ್ತು. ಈ ನಡುವೆ ವರುಣನ ಎಂಟ್ರಿ ಇದೀಗ ಮತ್ತೊಮ್ಮೆ ಆಗಿರೋದ್ರಿಂದಾಗಿ ಸಾಕಷ್ಟು ಜನ ಸಂತಸಗೊಂಡಿದ್ದಾರೆ. ರಾಜ್ಯದ ಜನತೆ ಸಂತಸಗೊಂಡಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ, ಆಲಿಕಲ್ಲು ಸಹಿತ. ಇನ್ನು ನಗರದ ಹಲವೆಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತ ಕೂಡ ಆಯಿತು. ಉರಿ ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದ ಇತ್ತ ಬೆಳಗಾವಿಯಲ್ಲೂ ಕೂಡ ವರುಣನ ಎಂಟ್ರಿ ಆಗಿದೆ. ಸತತ ಅರ್ಧ ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದ ಜನರು ಸಾಕಷ್ಟು ಸಂತಸಗೊಂಡಿದ್ದಾರೆ. ಇನ್ನು ವಿಜಯಪುರ ಮಂಗಳೂರಿನ ಹಲವೆಡೆ ಕೂಡ ಮಳೆಯ ಅಬ್ಬರ ಇವತ್ತು ಜೋರಾಗಿತ್ತು. ಇನ್ನು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಿ, ಹುಬ್ಬಳ್ಳಿ ನಗರ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯಪುರ, ಮಂಗಳೂರು ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಕೂಡ ಆಗಿದೆ. ನಿರಂತರವಾಗಿ ಬಿಸಿಲ ಬೇಗೆಯಿಂದ ತತ್ತರಿಸಿ ಹೋಗಿದ್ದ ಜನತೆ ಇದೀಗ ಸ್ವಲ್ಪ ನಿರಾಳತೆಯನ್ನು ತೋರ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ರೈತರ ಮುಖದಲ್ಲಿ ಇದೀಗ ಮಂದಹಾಸ ಕೂಡ ಮೂಡ್ತಾ ಇದೆ. ಇನ್ನು ಮುಂಗಾರು ಆರಂಭ ಆಯಿತು. ಈ ನಡುವೆ ಬೆಳೆ ಬೆಳೆಯೋದಕ್ಕೂ ಕೂಡ ರೈತರು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ರು. ಮತ್ತೊಂದೆಡೆಯಲ್ಲಿ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ಒಣಗಿ ಜೀವರಾಶಿ ಕೂಡ ಪರದಾಡಿ ಜೀವವನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು. ಇದೀಗ ಮಳೆರಾಯನ ಆಗಮನದಿಂದಾಗಿ ಹಲವಾರು ಜಿಲ್ಲೆಗಳಲ್ಲಿ ಸಂತಸ ಮೂಡಿದೆ. ನಾವು ಕಳೆದ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ವಿ, ಒಂದೆಡೆ ಬಿರು ಬಿಸಿಲು. ಈ ಬಿಸಿಲಿನ ನಡುವೆ ಜನ ಮನೆಯಿಂದ ಹೊರಬೀಳೋದಕ್ಕೂ ಕೂಡ ಭಯಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಈ ನಡುವೆ ಯಾವಾಗ ಮಳೆಯಾಗತ್ತೆ, ಯಾವಾಗ ಧರೆ ತಂಪಾಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲೂ ಕೂಡ ಜನ ಇದ್ದರು. ಇನ್ನು ಮತ್ತೊಂದೆಡೆಯಲ್ಲಿ ಕುಡಿಯುವ ನೀರಿಗಾಗಿ ಕೂಡ ಜನ ಪರದಾಡುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಒಣಗಿ ಹೋಗಿ ನದಿಯಲ್ಲೂ ಕೂಡ ನೀರಿಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವ ಈ ಸಂದರ್ಭದಲ್ಲಿ ಇದೀಗ ಮಳೆರಾಯನ ಎಂಟ್ರಿ ಕೂಡ ಆಗಿತ್ತು. ಆದರೂ ಕೂಡ ಕಳೆದ 2-3 ದಿನಗಳಿಂದ ಮಳೆ ಆಗ್ತಿರಲಿಲ್ಲ. ನಿರಂತರವಾಗಿ ಬಿಸಿಲು ಕೂಡ ಹೆಚ್ಚಳವಾಗ್ತಾ ಹೋಗ್ತಾ ಇತ್ತು. ಈ ನಡುವೆ ಇವತ್ತು ಹಲವಾರು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಹುಬ್ಬಳ್ಳಿ, ಬೆಳಗಾವಿ, ವಿಜಯಪುರ, ಮಂಗಳೂರು ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮವಾದಂತಹ ಮಳೆಯಾಗಿದೆ. ಇನ್ನು 1-2 ಗಂಟೆಗಳವರೆಗೆ ಉತ್ತಮವಾದಂತಹ ಮಳೆಯಾಗಿರೋದ್ರಿಂದಾಗಿ ಜನರು ಕೂಡ ಸಾಕಷ್ಟು ಸಂತಸಗೊಂಡಿದ್ದಾರೆ. ಇನ್ನು ಹುಬ್ಬಳ್ಳಿ ನಗರದಲ್ಲಿ ಆದಂತಹ ಆಲಿಕಲ್ಲು ಸಹಿತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗುವಂತಾಯಿತು. ವಾಹನ ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇತ್ತ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇತ್ತು. ಬೆಳಗಾವಿಯಲ್ಲೂ ಕೂಡ ಬಿಸಿಲಿನಿಂದಾಗಿ ಜನ ಕಂಗೆಟ್ಟು ಹೋಗಿದ್ರು. ಈ ನಡುವೆ ಬೆಳಗಾವಿಯಲ್ಲಿ ಸತತವಾಗಿ ಆಗಿರುವಂತಹ ಮಳೆಯಿಂದಾಗಿ ಇದೀಗ ಜನ ಸಂತಸಗೊಂಡಿದ್ದಾರೆ.